ಈ ವರ್ಷ 200ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆದರೂ ಕನ್ನಡದ ಕೆಲ ಟಾಪ್ ಸ್ಟಾರ್ ನಟರು ಮಾತ್ರ ತೆರೆಮೇಲೆ ಬರಲೇ ಇಲ್ಲ. ಇದರಿಂದ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದು ನಿಜ. ಇಂದು ಚಿತ್ರಮಂದಿರಕ್ಕೆ ಬರದೆ ಫ್ಯಾನ್ಸ್ಗೆ ನಿರಾಸೆ ಮೂಡಿಸಿದ ಸ್ಯಾಂಡಲ್ವುಡ್ನ ಟಾಪ್ ಹೀರೋಗಳು ಯಾರು, ಅವರ ಸಿನಿಮಾಗಳ ಕಥೆ ಏನು ಎಂದು ನೋಡೋಣ. ಮೊದಲು ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಬಗ್ಗೆ ಮಾತಾಡೋಣ. KGF 2 ಬಿಡುಗಡೆಯಾಗಿ ಹಲವು ವರ್ಷಗಳೇ ಕಳೆದಿವೆ. ಆದರೆ ಆ ಬಳಿಕ ಅವರ ಯಾವ ಸಿನಿಮಾವೂ ತೆರೆಕಂಡಿಲ್ಲ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಗ್ಗೆ ದೊಡ್ಡ ಹೈಪ್ ಇದೆ. ಆದರೆ ಈ ಚಿತ್ರ ಬಿಡುಗಡೆಯಾಗೋದು 2026ರ ಮಾರ್ಚ್ 19ಕ್ಕೆ. ಯಶ್ ಅವರನ್ನು ಬೆಳ್ಳಿಪರದೆ ಮೇಲೆ ನೋಡಲು ಅಭಿಮಾನಿಗಳು ಇನ್ನಷ್ಟು ಕಾಯಲೇಬೇಕು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಪ್ತಸಾಗರದಾಚೆ ಎಲ್ಲೋ ಸರಣಿ ಬಳಿಕ ಅವರು ಹೊಸ ಸಿನಿಮಾ ಘೋಷಣೆ ಮಾಡಿ 4 ವರ್ಷಗಳೇ ಕಳೆದಿವೆ. ರಿಚರ್ಡ್ ಆಂಟನಿ ಸಿನಿಮಾ ಬಗ್ಗೆ ಯಾವ ಅಪ್ಡೇಟ್ ಇಲ್ಲ. ಸ್ಕ್ರಿಪ್ಟ್ ಕೆಲಸದಲ್ಲೇ ಬ್ಯೂಸಿ ಇರುವ ರಕ್ಷಿತ್ ಈಗ ಸಿನಿಮಾ ಶುರು ಮಾಡಿದರೂ ಅದು ತೆರೆಗೆ ಬರಲು ಕನಿಷ್ಠ 2 ವರ್ಷ ಬೇಕಾಗಬಹುದು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಕೆಡಿ ಸಿನಿಮಾ ಬಿಡುಗಡೆಯ ಬಗ್ಗೆ ದೊಡ್ಡ ನಿರಾಸೆ ಆಗಿದೆ. ಜೋಗಿ ಪ್ರೇಮ್ ನಿರ್ದೇಶನದ 100 ಕೋಟಿಗೂ ಹೆಚ್ಚು ಬಜೆಟ್ನ ಈ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಚಿತ್ರೀಕರಣ ಮುಗಿದಿದ್ದರೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ತಡವಾಗುತ್ತಿವೆ. ಕೆಡಿಗಾಗಿ ಕಾದಿದ್ದ ಧ್ರುವ ಈಗ ಹೊಸ ಸಿನಿಮಾವನ್ನು ಶುರು ಮಾಡಿದ್ದಾರೆ. ವರ್ಷಕ್ಕೆ 2 ಸಿನಿಮಾ ಮಾಡುತ್ತಿದ್ದ ಡಾಲಿ ಧನಂಜಯ್ ಈ ವರ್ಷ ಸ್ಪೀಡ್ ತಗ್ಗಿಸಿದ್ದಾರೆ. ಈ ವರ್ಷ ಡಾಲಿ ವಿಶೇಷ ಪಾತ್ರದಲ್ಲಿ ನಟಿಸಿದ್ದ ವಿದ್ಯಾಪತಿ ಮಾತ್ರ ತೆರೆಗೆ ಬಂದಿತ್ತು. ಆದರೆ ಅವರ ಉತ್ತರಕಾಂಡ, ಜಿಂಗೋ ಮತ್ತು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾಗಳು ಮುಂದಿನ ವರ್ಷ ತೆರೆಗೆ ಬರುವ ನಿರೀಕ್ಷೆಯಿದೆ. ಭೀಮಾ ಚಿತ್ರದ ನಿರ್ದೇಶನ ಮತ್ತು ನಟನೆಯಲ್ಲಿ ಗೆದ್ದಿದ್ದ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಈ ವರ್ಷ ಬರಲಿಲ್ಲ. ಜನವರಿ 23ರಂದು ರಿಲೀಸ್ ಆಗುವ ಪ್ಲಾನ್ ನಡೆಯುತ್ತಿದೆ. ಅವರ ಇನ್ನೊಂದು ಸಿನಿಮಾ ಸಿಟಿಲೈಟ್ಸ್ ಕೂಡ ಶೀಘ್ರದಲ್ಲೇ ಬರಲಿದೆ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸಿನಿಮಾಗಳ ಆಯ್ಕೆಯಲ್ಲಿ ಚೂಸಿಯಾಗಿದ್ದಾರೆ. ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಸಿನಿಮಾ ಮಾತ್ರ ಮಾಡ್ತೀನಿ ಎನ್ನುವ ಅವರು ಬಘೀರ ಸಿನಿಮಾದ ನಂತರ ತೆರೆ ಮೇಲೆ ಬಂದಿಲ್ಲ. ಸದ್ಯ 2 ಸಿನಿಮಾಗಳಲ್ಲಿ ನಟಿಸುತ್ತಿರುವ ಅವರು ಮುಂದಿನ ವರ್ಷ ಮತ್ತೆ ಅಬ್ಬರಿಸಲಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ದೊಡ್ಡ ಹಿಟ್ ಆದರೂ ಆ ಬಳಿಕ ಅವರ ಯಾವ ಸಿನಿಮಾವೂ ಬಿಡುಗಡೆ ಆಗಿಲ್ಲ. ಅವರ ಯುವರ್ ಸಿನ್ಸಿಯರ್ಲಿ ರಾಮ್ ಮತ್ತು ಪಿನಾಕ ಸಿನಿಮಾಗಳು ಮುಂದಿನ ವರ್ಷ ತೆರೆಗೆ ಬರಲಿವೆ. ನೀನಾಸಂ ಸತೀಶ್ ಅವರ ಮ್ಯಾಜಿಕ್ ತೆರೆ ಮೇಲೆ ಕಾಣಿಸಿಲ್ಲ. ಆದರೆ ದಿ ರೈಸ್ ಆಫ್ ಅಶೋಕ ಮತ್ತು ಅಯೋಗ್ಯ 2 ಮೂಲಕ ಅವರು ಮತ್ತೆ ರಂಜಿಸಲಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಅವರ ಯಾವುದೇ ಸಿನಿಮಾ ಈ ವರ್ಷ ತೆರೆಗೆ ಬರಲಿಲ್ಲ. ರಮೇಶ್ ಅರವಿಂದ್ ಕೂಡ ಈ ವರ್ಷ ಬೆಳ್ಳಿಪರದೆ ಮೇಲೆ ಕಾಣಿಸಲಿಲ್ಲ. ಗಣೇಶ್ ಅವರ ಜೊತೆ ಯುವರ್ ಸಿನ್ಸಿಯರ್ಲಿ ರಾಮ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ನಟರಲ್ಲಿ ನೀವು ಯಾರ ಸಿನಿಮಾಗಾಗಿ ಹೆಚ್ಚು ಕಾಯುತ್ತಿದ್ದೀರಿ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.